ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ನಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ನಮ್ದು iHeart ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ಈ ಒಂದು ಇಂಟರ್ವ್ಯೂ ವಿಡಿಯೋಸ್ ನಾವಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮ್ಗೆ ಅದರ ಒಂದು ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಂದಿನಿ, ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕೂಲ್ ಸೂಪರ್ ಫುಡ್ಸ್ ಆರ್ ದ ಆಥರೈಸ್ಡ್ ಮರ್ಚೆಂಟ್ ಎಕ್ಸ್ಪೋರ್ಟರ್ ಆಫ್ Nandini products to USA and Australia. So friends, today we are having a wonderful guest in our studio, that is Mr. Karan Chopra. He is the composer and lead of Bajrang Beats. He has created over 200 plus devotional songs which are available on all streaming platforms. And also we have the wonderful singers Shreya, and also we have Srinivasan, and also we have Shubha, the singers of Bhakti Clubbing actually. So a warm welcome to you all to Appu Radio. ಥ್ಯಾಂಕ್ ಯು ಜ್ಯೋತ್ಸ್ನಾ. ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು ಕನ್ನಡ ಕೇಳಿ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಸೊ ನಿಮ್ಗೆ ಗೊತ್ತಿರ್ಬೋದು, ಶ್ರೇಯಾ ಮತ್ತೆ ನಮ್ಮ ಶುಭಶ್ರೀ ಅವರು ನಮ್ಮ ಒಂದು ಕನ್ನಡ ಕಮ್ಯುನಿಟಿ ಅವರು ಕೂಡ. ಸೊ ಹಾಗೆ ಕರಣ್ ಅವ್ರಿಗೆ ನಾನು ಈಗ ತಾನೇ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಸೊ ಹಿ ಈಸ್ ದ ಒನ್ ಹೂ ಲೀಡಿಂಗ್ ದಿಸ್ ಭಕ್ತಿ ಕ್ಲಬ್ಬಿಂಗ್. ಈ ಒಂದು ಇವೆಂಟ್ 6th of June ಸಾಟರ್ಡೆ ಫ್ರಮ್ 6 PM to 8 PM ದ ರಿಜೆನ್ಸಿ ಫಂಕ್ಷನ್ ಸೆಂಟರ್ ಅಲ್ಲಿ ಆಬನ್ ಅಲ್ಲಿ ಇವರು ಹಮ್ಮಿಕೊಂಡಿದ್ದಾರೆ. ಸೊ ಇದು ಸಾಟರ್ಡೆ 6th of June ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಭಕ್ತಿ ಕ್ಲಬ್ಬಿಂಗ್ ವೇರ್ ಡಿವೋಷನ್ ಮೀಟ್ಸ್ ಸೆಲೆಬ್ರೇಷನ್ ಅಂತ. ಸೊ ಬನ್ನಿ ಇವ್ರ ಮೂಲಕನೇ ಏನಿದು ಒಂದು ಭಕ್ತಿ ಕ್ಲಬ್ಬಿಂಗ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲು ನಾವು ಕರಣ್ ಅವ್ರನ್ನ ಕೇಳೋಣ. ಸೊ ಕರಣ್, ಪ್ಲೀಸ್ ಟೆಲ್ us what is this Bhakti Clubbing? Thank you very much for inviting us. And as she said, I'm not a creator. I'm just he's a creator basically, and just follow his commands and his whatever he put in my mind to do it. We just follow that. So thank you for inviting us to the show. We started Bajrang Beats 2 years ago, and thanks to everyone here in this room that where we are now. We are doing our first event next Saturday, 6th of June, where it's a modern way of doing bhakti. So we have created some beautiful songs for everybody. If even it's a child, teenager, older people, they all can come enjoy the show. There will be songs for everybody. So I request everybody to come over there, experience it. Main thing is experience. So experience something new that we have created and spark in Sydney. So hopefully everybody love it, and there's gonna be a national movement very soon. Yeah, that's wonderful. So Karan, this is really like a unique movement that Yes. you came, right? Like, the first time ever in Sydney, like Yes. in Australia actually. So that's a fantastic event. And also you mentioned that this is got like a temple energy, festival vibes actually. So and also like you provide this in the event, also you providing prasad in the event actually. So let's move on to Shreya, and Shreya is one of the singers. ಸೊ ಶ್ರೇಯಾ, ಏನು ಹೇಳಿ ಈ ಒಂದು ಭಕ್ತಿ ಕ್ಲಬ್ಬಿಂಗ್? ಸೊ ಏನಂದ್ರೆ ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡೋಣ ಅಂತ ಮನ್ಸಿಗೆ ಬಂದಾಗ ಸ್ಟಾರ್ಟ್ ಆಗಿದ್ದು ಭಕ್ತಿ ಕ್ಲಬ್ಬಿಂಗ್ ಅಂತ. ಸೊ ಏನಂದ್ರೆ ಚಿಕ್ಕ ಮಕ್ಕಳು ಅಥವಾ ಟೀನೇಜರ್ಸ್ಗೆ ಈಗ ಕ್ಲಬ್ಬಲ್ಲಿ ಹೋಗಿ ಹೆಂಗೆ ಡ್ಯಾನ್ಸ್ ಮಾಡ್ತಾರಲ್ಲ, ಅದೇ ಥರ ನಮ್ಮ ಭಜನೆಗೂ ಕ್ಲಬ್ ಬೀಟ್ಸ್ನ ಮಿಕ್ಸ್ ಮಾಡಿ DJ ಇದ್ರೆ ಹೇಗೆ ಕನೆಕ್ಟ್ ಮಾಡ್ಬೋದು ಅನ್ನೋದು. ಆಮೇಲೆ ಇನ್ನು ಕೆಲವು ಭಜನೆಗಳು ಅವರು ಚಿಕ್ಕ ವಯಸ್ಸಿಂದ ಮನೇಲಿ ಆರತಿ ಮಾಡುವಾಗ ಕಲ್ತಿರ್ತಾರೆ. ಸೊ ಅದೇ ಲಿರಿಕ್ಸ್ನಲ್ಲಿ ಅದೇ ಲಿರಿಕ್ಸ್ ಇರೋ ಹಾಡುಗಳನ್ನ ಬೇರೆ ರಾಗದಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಸೊ ಆ ಥರ ನಾವು ಪ್ರೆಸೆಂಟ್ ಮಾಡಿದಾಗ ಅವ್ರಿಗೆ ಎಷ್ಟು ಇಷ್ಟ ಆಗ್ಬೋದು ಅನ್ನೋದು. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಅವ್ರು ಇಷ್ಟು ವರ್ಷ ಹಾಡ್ಕೊಂಡ್ ಬಂದಿರೋ ರಾಗದಲ್ಲಿ ಕಲ್ತಿರೋ ಶ್ಲೋಕನೇ ನಾವು ಡಿಫ್ರೆಂಟ್ ಆಗಿ ಹಾಡಿದಾಗ ಹೇಗೆ ಡಿಫ್ರೆಂಟ್ ಆಗಿ ಕಂಪೋಸ್ ಮಾಡಿರೋದು ಕರಣ್ ಅವರೇ, ಎಲ್ಲ ಕಂಪೋಸಿಷನ್ ಅವ್ರದ್ದೇ ಇದರಲ್ಲಿ. ಸೊ ಅವರು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಅವ್ರು ಹೆಂಗೆ ತಗೋತಾರೆ ಅನ್ನೋದು ನಾವು ನೋಡಬೇಕು. ಸೊ ನನ್ಗನ್ಸೋ ಪ್ರಕಾರ ನಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿದೆ. ಅವ್ರು ಗ್ಯಾರಂಟಿ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ. ಒಂದು ಯೂನಿಕ್ ಕಾನ್ಸೆಪ್ಟ್ ಅಂತ. ಹೌದು. ನೀವು ಶುಭ ಅವರೇ?
ಎಸ್ ಜ್ಯೋತ್ಸ್ನಾ, ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನಮ್ಮ ಇಲ್ಲಿ ಹೋಸ್ಟ್ ಮಾಡಿದ್ದಕ್ಕೆ. ಬಜರಂಗ್ ಬೀಟ್ಸ್ ನಮ್ಮ ತಂಡ ಇದೊಂದು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 6ನೇ ತಾರೀಕು ಜೂನು, ಎಲ್ಲರೂ ಬರಬೇಕು. ಏನಂದರೆ ಎಲ್ಲ ಕಡೆ ನೀವು ಬಾಲಿವುಡ್ ಶೋಸ್ ನೋಡ್ತಾ ಇರ್ತೀರಾ, ಇಂಗ್ಲೀಷ್ ಕಾನ್ಸರ್ಟ್ಸ್ ನೋಡ್ತಾ ಇರ್ತೀರಾ. ನಮ್ಮ ಹಿಂದೂ ಭಜನೆಗಳು, ನಮ್ಮ ರಾಮ, ಕೃಷ್ಣ, ಹನುಮಾನ್, ಗಣೇಶ, ದೇವಿ ಮಂತ್ರಗಳು, ಇದನ್ನೆಲ್ಲ ಹಾಡಬೇಕು, ಸ್ಟೇಜ್ ಮೇಲೆ ಹಾಡಬೇಕು, ಜಾಸ್ತಿ ಜನ ಬಂದು ಕೇಳಬೇಕು, ಚಿಕ್ಕವರು, ಮಕ್ಕಳು, ಟೀನೇಜರ್ಸು ಎಲ್ಲ ಎಂಜಾಯ್ ಮಾಡಬೇಕು. ನಮ್ಮ ಸನಾತನ ಧರ್ಮ ನಾವು ಪ್ರಸಾರ ಮಾಡಬೇಕು, ಅದನ್ನು ಹಾಡಬೇಕು, ಗುಣಗಾನ ಮಾಡಬೇಕು ದೇವ್ರದ್ದು. ಇದೇ ಎಲ್ಲ ಒಂದು ಫಿಲಾಸಫಿ ಇಟ್ಕೊಂಡು ಕರಣ್ ಚೋಪ್ರಾ ಅವರು ಬೇಕಾದಷ್ಟು ಭಕ್ತಿ ಗೀತೆಗಳನ್ನ ತಯಾರು ಮಾಡಿದ್ದಾರೆ. ಅದನ್ನೇ ನಾವೆಲ್ಲ ಹಾಡ್ತಾ ಇದ್ದೀವಿ. ಇಟ್ಸ್ ಬ್ಯೂಟಿಫುಲ್ ಮ್ಯೂಸಿಕ್, ಸೋಲ್ಫುಲ್ ಮ್ಯೂಸಿಕ್. ಸೊ ಅದನ್ನು ಪ್ರೆಸೆಂಟ್ ಮಾಡೋಣ, ಎಲ್ಲ ಸಿಡ್ನಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ದಿಸ್ ಬಜರಂಗ್ ಬೀಟ್ಸ್ ಟೀಮ್. Oh, wonderful. Srinivas, would you like to add something? You also one of the singer. Yeah, hello everyone. Actually, we are blessed to be part of the Bajrang Beats. Actually, we have a lot of devotional songs, mixed with different types of songs, Sanskrit, Hindi, English. Those songs are there. Hope everyone will enjoy that song. I'm also one of the singer in this Bajrang Beats Bhakti Clubbing. So very excited to be part of the first show, 6th June. Yes. Shreya is one of the singer in this Bhakti Clubbing. So Shreya, ನೀವು ಒಂದು ಹಾಡನ್ನ ಹಾಡಿ. ಶ್ಯೂರ್. ಸೊ ನಾವು ಒನ್ ಆಫ್ ದ ಸಾಂಗ್ಸ್ ಈ ಇವೆಂಟಲ್ಲಿ ಹಾಡ್ತಾ ಇರೋದನ್ನೇ ಹಾಡ್ತಾ ಇದ್ದೀನಿ. ಅದು ಪಂಜಾಬಿ ಲ್ಯಾಂಗ್ವೇಜಲ್ಲಿದೆ. ಈ ಲ್ಯಾಂಗ್ವೇಜ್, ಈ ಹಾಡು ಹಿನ್ನೆಲೆ ಏನು ಅಂದರೆ, ಹೇಗೆ ಕೃಷ್ಣ ಅವನ ಚೈಲ್ಡ್ಹುಡ್ನಲ್ಲಿ ಹೇಗಿದ್ದ, ಅವನು ಮತ್ತು ಅವ್ನ ತಾಯಿದು ಹೆಂಗಿತ್ತು ರಿಲೇಷನ್ಶಿಪ್ ಅನ್ನೋದ್ರ ಬಗ್ಗೆನೂ ಹೇಳಿದೆ. हो रंग बिरंगे फूल खिलाए, मोर पंखले मस्तकल सजाए, कान्हिया दे हंसे दे जादू, वृंदावन रूहानू लुभाए, यशोदा कान्हा मोले गैया हो, माझी दे सपने चुरा ले गया, यशोदा कान्हा साडा कान्हा हो, बंसरी दे रंग चुरा ले गया. So ಥ್ಯಾಂಕ್ ಯು. so beautiful. So ಹಾಗೆ ಶುಭ ಅವರೇ, ನೀವು ಒಂದು ಹಾಡಿ. श्योर, थैंक यू. राम नाम की माला जपे, हर सांस में बसी ये प्रीत, मन का मंदिर सजा है दिया, भक्ति से जुड़ी हर रीत, सिया के संग है राम की छवि, चमके जीवन में नई रवि, अश्रु बहे पर दिल मुस्कुराए, हर दुख में राम ही सहारे, राम सिया राम सिया राम, जय जय राम, मन को मिले चैन सुबह और शाम, राम सिया राम जय जय राम, भक्ति का सागर असीम तेरा नाम. ಸೊ ಇದು ಹಿಂದಿಯಲ್ಲಿರೋ ರಾಮ್ ಭಜನೆ. ಸೊ ಪಂಜಾಬಿ ಆಯಿತು, ಹಿಂದಿ ಆಯಿತು, ಸಂಸ್ಕೃತ್ ಭಜನೆಗಳಿದೆ, ಇಂಗ್ಲಿಷಲ್ಲೂ ಹಾಡುಗಳು ಮಾಡಿದ್ದಾರೆ ಕರಣ್-ಜಿ. ಸೊ ಇಟ್ಸ್ ಮಿಕ್ಸ್ಚರ್ ಆಫ್ ಮೆನಿ ಲ್ಯಾಂಗ್ವೇಜಸ್. All like people from all different background, multicultural. Yes. So wonderful actually. ಒಂದು people ಎಲ್ಲ ಒಂದು ಗ್ಯಾದರ್ ಆಗಿ ಒಂದು ಈ ಒಂದು ಡಿವೋಷನ್ ಸಾಂಗ್ ಅಲ್ಲಿ ನೀವೆಲ್ಲ ಸೊ ಅಮೇಸಿಂಗ್ ಆಕ್ಚುಲಿ. ಸೊ ವಿ ಜಸ್ಟ್ ಸಿ ದ ಪ್ರಿವ್ಯೂ ಅಂತ ಇದು ಅಷ್ಟೇ. ವಿ ಜಸ್ಟ್ ಹ್ಯಾಡ್ ಒನ್ ಗ್ಲಿಮ್ಸ್ ಆಫ್ ಹೌ ದ ಇವೆಂಟ್ ವುಡ್ ಬಿ ಅಂತ ಅಷ್ಟೇ. ಇದು ಒಂದು ಗ್ಲಿಮ್ಸ್ ತುಂಬಾ ಚೆನ್ನಾಗಿದೆ. ಕರಣ್ ಅವರೇ, ನೀವೊಂದು ಕರಣ್ ಯು ಕೇಮ್ ಅಪ್ ವಿತ್ ಅ ವಂಡರ್ಫುಲ್ ಯುನೀಕ್ ಕಾನ್ಸೆಪ್ಟ್ ಆಸ್ ವೆಲ್. ಸೊ ಭಕ್ತಿ ಕ್ಲಬ್ಬಿಂಗ್ ವಿಚ್ ಇಸ್ ಹ್ಯಾಪನಿಂಗ್ Saturday the 6th of June from 6 p.m. to 8 p.m. at the Regency Function Center, which is in Auburn actually. So the doors are open at 5:30 p.m. actually, and also they provide you
with the Jal and Prasad for all the devotees who will attend this event. So for the tickets also available at trytickets.com.au. So please come join, and this is a family event. You can bring your family. It's going to be a fantastic event, and also by bringing the families and also your kids for the future generations. So it really helps them with this devotion, be a part of this celebration as well. So thank you so much once again, Karan, Srinivas, Shubha, and also Shreya for coming here today to Appu Radio. So to promote your Bhakti clubbing, and wish you all the very best and have a continued success from the Appu Radio. So Dhanyavad. Thank you. Thank you.